ಎಲ್ಲ ವ್ಯೂವರ್ಸ್ಗಳಿಗೆ ಈ ಚಾನಲ್ಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ, ಕುಟುಂಬ ಪಿಂಚಣಿದಾರರಿಗೆ, ಅನುದಾನಿತ ನೌಕರರಿಗೆ ಪ್ರತಿಯೊಬ್ಬರಿಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ರಾಜ್ಯ ಸರ್ಕಾರಿ ನೌಕರರು ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಿದ್ದಂತಹ ಗುಡ್ ನ್ಯೂಸನ್ನು ರಾಜ್ಯ ಸರ್ಕಾರ ಮೊನ್ನೆ ತಾನೇ ಕೊಟ್ಟಿತ್ತು. ಅದರ ಜೊತೆಯಲ್ಲಿ ನಗದು ಹಣವನ್ನು ಕೂಡ ಘೋಷಣೆ ಮಾಡಿತ್ತು. 5 ಮಂತಿಂದು ನಗದು ಹಣ ನಿಮಗೆ ಸಿಗ್ತಾ ಇತ್ತು. ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಸಂಬಳ ಹಾಗೂ ಪಿಂಚಣಿ ಎಷ್ಟು ಹೆಚ್ಚಳ ಆಗತ್ತೆ, ಯಾವಾಗ ನಿಮ್ಮ ಅಕೌಂಟಿಗೆ ಸೇರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ಒಂದು ವಿಶೇಷವಾದ ಮಾಹಿತಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು, ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂತಹ ಲೀಗಲ್ ಟೀಮ್ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಜಾಯ್ನ್ ಆಗಿ. ಸ್ನೇಹಿತರೆ, ರಾಜ್ಯ ಸರ್ಕಾರಿ ನೌಕರರ ನಿರೀಕ್ಷೆಗಳು ಈಡೇರಿದೆ, ಕನಸುಗಳು ಈಡೇರಿದೆ. ನಿಮ್ಮ ಸಂಬಳ ಪಿಂಚಣಿಗಳು ಹೆಚ್ಚಳ ಆಗಿದೆ. ಎಷ್ಟು ಪ್ರಮಾಣದಲ್ಲಿ ನಿಮ್ಮ ಸಂಬಳ ಪಿಂಚಣಿಗಳು ಹೆಚ್ಚಳ ಆಗಿದೆ, ಹೆಚ್ಚಳವಾದ ಸಂಬಳ ಪಿಂಚಣಿ ನಿಮ್ಮ ಖಾತೆಗೆ ಯಾವಾಗ ಸೇರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ಒಂದು ವಿವರವಾದ ಮಾಹಿತಿ. ಕೊನೆವರೆಗೂ ಈ ವಿಡಿಯೋನ ಖಂಡಿತವಾಗಿಯೂ ನೋಡಿ. ಕರ್ನಾಟಕ ರಾಜ್ಯದ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, 2 ದಿನದ ಹಿಂದೆ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ 1.5% DAಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿತ್ತು. ಕೇಂದ್ರ ಸರ್ಕಾರದ ತುಟ್ಟಿ ಭತ್ಯೆ ದಿನಾಂಕ 1/1/2026ರಿಂದ 2%ಅನ್ನು ಹೈಕ್ ಮಾಡಿತ್ತು. ಅದು 58%ಇಂದ 60%ಗೆ ಏರಿಕೆಯಾಗಿತ್ತು. ನಿಮಗೆಲ್ಲರಿಗೂ ಮೊದಲೇ ಹೇಳಿದ ಹಾಗೆ 7th ಪೇ ಕಮಿಷನ್ನ ರೆಕಮೆಂಡೇಷನ್ ಪ್ರಕಾರ ಕೇಂದ್ರ ಸರ್ಕಾರ ಮಂಜೂರು ಮಾಡುವ ತುಟ್ಟಿ ಭತ್ಯೆ 1% ತುಟ್ಟಿ ಭತ್ಯೆಯನ್ನು ಕೊಟ್ಟರೆ 0.722 ಅನ್ವಯ ಆಗತ್ತೆ ಅಂತ ಹೇಳಿದರು. ಇದೊಂದು ಅವೈಜ್ಞಾನಿಕವಾದಂತಹ ಒಂದು ಶಿಫಾರಸು. ಈ ಶಿಫಾರಸ್ಸಿಗೆ ನಾವೆಲ್ಲರೂ ಒಪ್ಕೊಂಡು, ನಮ್ಮ ನೌಕರ ಸಂಘಗಳು ಒಪ್ಕೊಂಡು, ಹಾಗಾಗಿ ಕೇಂದ್ರ ಸರ್ಕಾರ 2 ಕೊಟ್ಟರೆ ನಮಗೆ 1.5% ಸಿಗತ್ತೆ, ನಮಗೆ ಇದರಲ್ಲಿ ಲಾಸ್ ಆಗತ್ತೆ. ಅದ್ರ ಬಗ್ಗೆ ಹಲವಾರು ಬಾರಿ ಹೇಳಿದ್ದೀನಿ. ಈಗ 1.5% DA ಹೆಚ್ಚಳ ಮಾಡಿರೋದ್ರಿಂದ ಸರ್ಕಾರಿ ನೌಕರರಿಗೆ ಪ್ರತಿ ತಿಂಗಳು ಎಷ್ಟು ಸಂಬಳ ಹೆಚ್ಚಳ ಆಗತ್ತೆ ಹಾಗೂ ಪಿಂಚಣಿದಾರರಿಗೆ ಎಷ್ಟು ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಕೋಷ್ಟಕ ಇದೆ, ಒಂದು ಟೇಬಲ್ನಲ್ಲಿ ನಿಮಗೆ ವಿವರಿಸ್ತಾ ಹೋಗ್ತೀನಿ. ಸ್ನೇಹಿತರೆ, 7th ಪೇ ಕಮಿಷನ್ ಇಂಪ್ಲಿಮೆಂಟ್ ಆದ್ರ ಮೇಲೆ ನಮ್ಮ ಸ್ಟಾರ್ಟಿಂಗ್ ಬೇಸಿಕ್ಕು 27,000 ರೂಪಾಯಿ ಇದೆ. ಅದೇ ರೀತಿ ಎಂಡಿಂಗ್ ಬೇಸಿಕ್ಕು 2,41,200 ರೂಪಾಯಿ ಇದೆ. ಹಾಗಾಗಿ 27,000 ರೂಪಾಯಿ ಪಡ್ಕೊಳ್ತಾ ಇದ್ದವರಿಗೆ 1.5% DA ಹೆಚ್ಚಳ ಆದರೆ ಎಷ್ಟಾಗತ್ತೆ ಅಂತ ನೋಡೋದಾದರೆ ಸುಮಾರು 405 ರೂಪಾಯಿ ಹೆಚ್ಚಳ ಆಗುತ್ತೆ. 27,650 ರೂಪಾಯಿ ಇರೋರಿಗೆ 415 ರೂಪಾಯಿ, 28,300 ರೂಪಾಯಿ ಬೇಸಿಕ್ ಇರೋರಿಗೆ 425 ರೂಪಾಯಿ ಪ್ರತಿ ತಿಂಗಳು ಸಂಬಳ ಹೆಚ್ಚಳ ಆಗುತ್ತೆ. ಅದೇ ರೀತಿ 28,950 ರೂಪಾಯಿ ಇರೋರಿಗೆ 434 ರೂಪಾಯಿ, 29,600 ರೂಪಾಯಿ ಯಾರಿಗೆ ಬೇಸಿಕ್ ಇದೆ ಅವರಿಗೆ ಪ್ರತಿ ತಿಂಗಳು 444 ರೂಪಾಯಿ ಹೆಚ್ಚಳ ಆಗುತ್ತೆ. ಅದೇ ರೀತಿ 30,325 ರೂಪಾಯಿ ಇರೋರಿಗೆ 455 ರೂಪಾಯಿ ಹೆಚ್ಚಳ ಆಗುತ್ತೆ. ಅದೇ ರೀತಿ 31,050 ರೂಪಾಯಿ ಇರೋರಿಗೆ 466 ರೂಪಾಯಿ, 31,750 ರೂಪಾಯಿ ಇರೋರಿಗೆ 448 ರೂಪಾಯಿ, 33,300 ರೂಪಾಯಿ ಇರೋರಿಗೆ 500 ರೂಪಾಯಿ ಸಂಬಳ ಹೆಚ್ಚಳ ಆಗುತ್ತೆ. ಈಗ ಪಡೀತಿರೋಂಥ ಸಂಬಳಕ್ಕೂ ಈಗ ನೆಕ್ಸ್ಟ್ ಮಂತಿಂದ 500 ರೂಪಾಯಿ ಅವರಿಗೆ ಸಂಬಳ ಹೆಚ್ಚಳ ಆಗುತ್ತೆ. ಅದೇ ರೀತಿ 33,300 ರೂಪಾಯಿ ಇರೋರಿಗೆ 500 ರೂಪಾಯಿ ಹೇಳಿದ್ದೆ ಆಲ್ರೆಡಿ. 34,100 ರೂಪಾಯಿ ಇರೋರಿಗೆ 512 ರೂಪಾಯಿ, 34,900 ರೂಪಾಯಿ ಇರೋರಿಗೆ 524 ರೂಪಾಯಿ, 35,700 ರೂಪಾಯಿ ಬೇಸಿಕ್ ಯಾರ್ದಿದೆಯೋ ಅವರಿಗೆ 500
ರೂಪಾಯಿ. 36,600 ಇರೋರಿಗೆ 549 ರೂಪಾಯಿ. 37,500 ಬೇಸಿಕ್ ಇರೋರಿಗೆ 563 ರೂಪಾಯಿ. 38,400 ಇರೋರಿಗೆ 576 ರೂಪಾಯಿ. 39,300 ಇರೋರಿಗೆ 590 ರೂಪಾಯಿ. 40,300 ಬೇಸಿಕ್ ಇರೋವಂಥವರಿಗೆ 605 ರೂಪಾಯಿ ಸಂಬಳ ಹೆಚ್ಚಳ ಆಗುತ್ತೆ. ಅದೇ ರೀತಿ 41,300 ಇರೋರಿಗೆ 620 ರೂಪಾಯಿ ಹೆಚ್ಚಳ ಆಗುತ್ತೆ. ಅದೇ ರೀತಿ 42,300 ಇರೋರಿಗೆ 635 ರೂಪಾಯಿ. 43,300 ಇರೋರಿಗೆ 650 ರೂಪಾಯಿ. 44,425 ಇರೋರಿಗೆ 660 ರೂಪಾಯಿ. 45,550 ಬೇಸಿಕ್ ಇರೋರಿಗೆ 683 ರೂಪಾಯಿ. 46,675 ಇರೋರಿಗೆ 700 ರೂಪಾಯಿ. 47,800 ಇರೋರಿಗೆ 717 ರೂಪಾಯಿ. 49,050 ಇರೋರಿಗೆ 736 ರೂಪಾಯಿ. 50,300 ಇರೋರಿಗೆ 755 ರೂಪಾಯಿ. 51,550 ಇರೋರಿಗೆ 773 ರೂಪಾಯಿ. 52,800 ಯಾರ್ದು ಬೇಸಿಕ್ ಇದೆಯೋ ಅವರಿಗೆ 792 ರೂಪಾಯಿ. 54,175 ಇರೋರಿಗೆ 813 ರೂಪಾಯಿ. 55,550 ಇರೋರಿಗೆ 833 ರೂಪಾಯಿ. 56,925 ಇರೋರಿಗೆ 854 ರೂಪಾಯಿ. 58,300 ಯಾರ್ದು ಬೇಸಿಕ್ ಇದೆ ಅವರಿಗೆ 875 ರೂಪಾಯಿ. 59,800 ಯಾರ್ದಿದೆ ಅವರಿಗೆ 897 ರೂಪಾಯಿ, ಅಂದರೆ 3 ರೂಪಾಯಿ ಕಡಿಮೆ 900 ರೂಪಾಯಿ ಸಂಬಳ ಹೆಚ್ಚಳ ಆಗುತ್ತೆ. 61,300 ಯಾರ್ದು ಬೇಸಿಕ್ ಇದೆ ಅವ್ರದ್ದು 920 ರೂಪಾಯಿ ಆಗುತ್ತೆ. 62,800 ಇರೋರಿಗೆ 942 ರೂಪಾಯಿ. 64,300 ಬೇಸಿಕ್ ಇರೋರಿಗೆ 965 ರೂಪಾಯಿ ಸಂಬಳ ಹೆಚ್ಚಳ ಆಗುತ್ತೆ. ಅದೇ ರೀತಿ ಪಿಂಚಣಿದಾರರದ್ದು ಕೂಡ ಅದನ್ನೇ ನೀವು ಕ್ಯಾಲ್ಕುಲೇಷನನ್ನು ಮಾಡ್ಕೊಬೋದು. ಈಗ ಸರ್ಕಾರಿ ನೌಕರರಿಗೆ ಏನು ಸಿಗ್ತಾ ಇದೆ ಅದರ ಅರ್ಧದಷ್ಟು ನಿಮ್ಮ ಪಿಂಚಣಿ ಹೆಚ್ಚಳ ಅಂತೂ ಖಂಡಿತವಾಗಿ ಆಗತ್ತೆ. 65,950 ರೂಪಾಯಿ ಇರೋರಿಗೆ 989 ರೂಪಾಯಿ ಸಿಗುತ್ತೆ. ಅದೇ ರೀತಿ 67,600 ಇರೋರಿಗೆ 1,014 ರೂಪಾಯಿ. 69,250 ಇರೋರಿಗೆ 1,039 ರೂಪಾಯಿ. ಅದೇ ರೀತಿ 70,900 ಇರೋರಿಗೆ 1,064 ರೂಪಾಯಿ. 74,200 ಇರೋರಿಗೆ 1,113 ರೂಪಾಯಿ. 76,100 ಇರೋರಿಗೆ 1,142 ರೂಪಾಯಿ. 78,000 ಬೇಸಿಕ್ ಇರೋರಿಗೆ 1,170 ರೂಪಾಯಿ. 79,900 ಇರೋರಿಗೆ 1,291 ರೂಪಾಯಿ. 86,600 ಇರೋರಿಗೆ 1,284 ರೂಪಾಯಿ. 92,200 ಇರೋರಿಗೆ 1,352 ರೂಪಾಯಿ. ಅದೇ 94,800 ಇರೋರಿಗೆ 1,422 ರೂಪಾಯಿ. 99,400 ಇರೋರಿಗೆ 1,451 ರೂಪಾಯಿ. ಅದೇ 1,02,100 ಇರೋರಿಗೆ 1,500 ರೂಪಾಯಿ ಹೆಚ್ಚಳ ಆಗುತ್ತೆ. ಅದೇ ರೀತಿ 1,10,200 ಇರೋರಿಗೆ 1,653 ರೂಪಾಯಿ. 1,15,600 ಇರೋರಿಗೆ 1,734 ರೂಪಾಯಿ ಆಗುತ್ತೆ. ಅದೇ ರೀತಿ
1,34,200 ರೂಪಾಯಿ ಇರೋರಿಗೆ 2,013 ರೂಪಾಯಿ ಹೆಚ್ಚಳ ಆಗುತ್ತೆ. ನಿಮ್ಮ ಬೇಸಿಕ್ಕನ್ನು ಇಲ್ಲಿ ನೋಡ್ಕೊಬೋದು. ನಿಮ್ಮ ಬೇಸಿಗೆಗೆ ತಕ್ಕಂತೆ ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋದನ್ನು ಕೂಡ ವಿವರವಾಗಿ ತಿಳಿಸ್ತಾ ಹೋಗ್ತೀನಿ. 1,52,700 ರೂಪಾಯಿ ಇರೋರಿಗೆ 2,276 ರೂಪಾಯಿ. 1,55,200 ರೂಪಾಯಿ ಇರೋರಿಗೆ 2,328 ರೂಪಾಯಿ. 1,59,200 ರೂಪಾಯಿ ಇರೋರಿಗೆ 2,388 ರೂಪಾಯಿ. 1,79,200 ರೂಪಾಯಿ ಇರೋರಿಗೆ 2,688 ರೂಪಾಯಿ. ಅದೇ ರೀತಿ 2,01,700 ರೂಪಾಯಿ ಇರೋರಿಗೆ 3,026 ರೂಪಾಯಿ ಸಿಗುತ್ತೆ. ಅದೇ ರೀತಿ 2,06,200 ರೂಪಾಯಿ ಇರೋರಿಗೆ 3,093 ರೂಪಾಯಿ ಹೆಚ್ಚಳ ಆಗುತ್ತೆ. ಅದೇ ರೀತಿ ನಾವು ನೋಡ್ತಾ ಹೋದರೆ 2,11,200 ರೂಪಾಯಿವರೆಗೆ 3,168 ರೂಪಾಯಿ. ಅದೇ ರೀತಿ 2,26,200 ರೂಪಾಯಿವರೆಗೆ 3,392 ರೂಪಾಯಿ. ಅದೇ ಲಾಸ್ಟ್ ಬೇಸಿಕ್ಕು ಅಂದರೆ 92ನೇ ವೇತನ ಶ್ರೇಣಿಯಲ್ಲಿ ಇರೋರಿಗೆ 2,41,200 ರೂಪಾಯಿ ಇರೋರಿಗೆ 3,118 ರೂಪಾಯಿ ಡಿ ಎ ಹೆಚ್ಚಳ ಆಗುತ್ತೆ. ಅದೇ ರೀತಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರಿಗೂ ಕೂಡ ನಿಮ್ಮ ಬೇಸಿಕ್ಕು ಏನಿದೆ ಪಿಂಚಣಿ ಬೇಸಿಕ್ಕು ಅದರಲ್ಲಿ 50% ಅಂದರೆ 1.5% ಕೂಡ್ಕೊಂಡ್ರೆ ನಿಮಗೆ ಎಷ್ಟು ಬೇಸಿಕ್ಕು ಸಿಗತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಈ ಚಾನಲ್ಗೆ